ಇಲ್ಲಿ ಇವತ್ತು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಗಾಡಿ ಓಡಿಸೋದು ನೋಡಿರಿ, ಹೌದಾ? ಓದೋದು, ಶಬ್ದಗಳನ್ನ ಗುರುತಿಸೋದು, ಕಲರ್ ಹೇಳೋದು ಅವನ್ನೆಲ್ಲ ಮಾಡ್ತಾರ, ಹೌದಾ? ಈಗ ನಿಮಗೂ ಕಲಿಸ್ಕೊಡ್ತೀನಿ ಅದನ್ನ ಹೆಂಗ. ಇಲ್ಲಿದೆ ನೋಡಿ, ಇದನ್ನ ಬ್ಲೈಂಡ್ ಫೋಲ್ಡ್ ಅಂತ ಕರೀತಾರೆ, ಹೌದಾ? ಇದು ಎಲ್ಲಿಯೂ ಓಪನ್ ಇಲ್ಲ. ಕಾಣುತ್ತಾ ನೋಡು, ನೋಡು ಏನ್ರ ಕಾಣುತ್ತಾ? ಇಲ್ಲಲ್ಲ. ಇದನ್ನ ಕಣ್ಣಿಗೆ ಹಾಕಿರ ಮುಂದೆ ಓದಕ್ಕಾಗತ್ತಾನೆ? ಆಗುದಿಲ್ಲ. ಆದ್ರೂ ನಾವು ಓದಿಸಿ ತೋರಿಸ್ತೇನೆ ನಿಮಗೆ. ಇದ್ರಾಗ ಒಬ್ರು ಯಾರ ಬರ್ರಿ, ಯಾರಿಗೆ ಹಾಕ್ಲಿ? ನಿನಗೆ ಹಾಕ್ಲಾ? ಓಕೆ, ನೋಡಮ್ಮ, ಇದನ್ನ ಕಣ್ಣಿಗೆ ಹಾಕ್ಕೋಬೇಕು. ಎಸ್, ಅದ್ರ ಮೇಲೆ ಒಂದು ಬಟ್ಟೆ ಕಟ್ತೀನಿ ನಾನು. ಇನ್ನೂ ಒಂದು ನಿಮ್ಗೆ, ಇದು ದಪ್ಪ ಐತಿ, ಹೌದಾ? ಇಷ್ಟು ದೊಡ್ಡ ಬಟ್ಟೆ, 4 ಫೋಲ್ಡ್ ಇರುವಂತ ಬಟ್ಟೆ, ಹೌದಾ? ಇದನ್ನ ದೊಡ್ಡದು ಮಾಡಿ ಮತ್ತೆ 8 ಫೋಲ್ಡ್ ಮಾಡೀನಿ. ಇದನ್ನ 4 ಹೋಗಿ 8 ಫೋಲ್ಡ್ ಮಾಡಿ ಕಟ್ತೀನಿ ನಾನು ನಿಮ್ಗೆ. ಮೂಗು ಮುಚ್ಚೈತೆ ನಾವ ನೋಡ್ಕೊ. ಓಕೆ, ಫೈನ್. ಎಷ್ಟಿದು? ಕಾಣಿಸೋದಿಲ್ಲ. ಓಕೆ, ಎಷ್ಟಿದು? ಓಕೆ, ನೋಡಿ ಈಗ ಅವಳಲ್ಲಿ ಒಂದು ಅತಿ ಮಾನುಷ ಶಕ್ತಿಯಿಂದ ಮಿಡ್ ಬ್ರೈನ್ ಆಕ್ಟಿವೇಶನ್ ಇದೆ ನೋಡಿ. ಖಾಲಿ ಇದೆ ಪೇಪರ್ಸ್ ಎಲ್ಲ. ಈಗ ನಿಮ್ಮ ಕೈ ಕೊಡ್ತೀನಿ, ನೀನು ತೊಳಪ್ಪ. ಒಂದೇನರ ಬರೀ ನೀನು ತಿಳಿದದ್ದು. ದೊಡ್ಡದು. ಓಕೆ, ಬರ್ದಿದ್ದಿ ಒಟ್ಟ. ಓಕೆ, ಅವಳ ಕೈಯಲ್ಲಿ ಕೊಡ್ತೀನಿ. ಅವಳು ವಾಸನೆಯಿಂದ ಅದನ್ನೇನು ಮಾಡ್ತಾ, ಸ್ಪರ್ಶದಿಂದ ಗುರುತಿಸ್ತಾಳೆ. ನೀನೊಂದು ಬರೀ. ಎಸ್, ತೊಳವ ನೀನೊಂದು ಬರಿ. ಬಾ ಈ ಕಡೆ ಬರ್ರಿ, ತೋರಿಸ್ರಿ ಅಲ್ಲಿ. ಗುಡ್. ಈಗ ಅವಳು ವಾಸನೆಯಿಂದ ಇವುಗಳನ್ನು ಓದ್ತಾಳೆ. ಒಂದೊಂದು ಕೊಡ್ತೀನಿ ಅವಳ ಕೈಯಲ್ಲಿ. ತೊಳಮ್ಮ, ಹಿಡ್ಕೋ. ಅದನ್ನು ಸ್ಪರ್ಶ ಮಾಡು, ವಾಸನೆಯಿಂದ ಸ್ಕ್ಯಾನ್ ಮಾಡು. ಎಸ್, ತರುಣ. ಕರೆಕ್ಟಾ? ನೀನ ಬರ್ತಿದ್ದೆ ಮತ್ತೆ ಚಪ್ಪಾಳ ಕೂಡ ಅವಳಿಗೆ. ತರುಣ ಕರೆಕ್ಟ್ ಇದೆಯಾ? ಎಸ್. ಇನ್ನೊಂದು ಕೊಡ್ತೀನಿ, ಹಿಡ್ಕೊಳವ. ತಗೋ ತರುಣ, ನೀನು ಯಾವ್ದಲ್ಲಿ ಬರ್ತಿದ್ದು? ಓಕೆ, ಇನ್ನೊಂದು ಸ್ಕ್ಯಾನ್ ಮಾಡ್ತಾಳ. ಭರತ್. ಕರೆಕ್ಟ್, ಭರತ್. ಹೌದಾ? ಸರಿ ಆಯ್ತಾ? ಓಕೆ, ಇನ್ನೊಂದು ಅನುಪಮ. ಕರೆಕ್ಟ್ ಆಯ್ತಾ? ಹೌದಾ? ಎಸ್, ಗುಡ್. ಎಷ್ಟು ಚೆನ್ನಾಗಿ. ಇನ್ನೊಂದು ಕೊಡ್ತೀನಿ, ಮೊಬೈಲ್ ಕೊಡ್ತೀನಿ ಈಗ ಅವಳ ಕೈಯಲ್ಲಿ. ಅದು ಯಾರ ಫೋಟೋ ಅಂತ ಹೇಳ್ಬೇಕು ಅವಳು. ನೋಡಿ, ಇಲ್ಲೊಂದು ಫೋಟೋ ಇದೆ, ಕಾಣುತ್ತಾ? ನೋಡಿ. ಎಸ್, ಈಗ ಅವಳ ಕೈಯಲ್ಲಿ ಕೊಡ್ತೀನಿ. ಅವಳು ವಾಸನೆಯಿಂದ ಅದನ್ನು ಗುರುತಿಸಿ ಹೇಳ್ತಾಳೆ. ಸ್ವಾಮಿ ವಿವೇಕಾನಂದ. ಸರಿಯಾದಂತ ಚಿತ್ರ, ಹೌದಾ ಅಲ್ವಾ? ಚಪ್ಪಾಳೆ ಹೊಡಿ. ಸ್ವಾಮಿ ವಿವೇಕಾನಂದ. ಇನ್ನೊಂದಿಷ್ಟು ಕೊಡ್ತೀನಿ ನೋಡಿ. ಇನ್ನು ಬೇರೆ ಚಿತ್ರ ಕೊಡ್ತೀನಿ. ನೋಡಿ, ಯಾರು ಗೊತ್ತಾ? ಎಸ್ ಸರ್. ಎಸ್, ನೋಡಿ. ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ಸರಿಯಾಗಿದೆಯಾ? ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ನೀವು ಇದನ್ನ ಕಲಿತಾರ ಈ ವಿದ್ಯೆ? ಕೊಡ್ಲಾ? ಏನು ಇದರ ಸೀಕ್ರೆಟ್ ಏನು, ಹೆಂಗ್ ಓದ್ಬೋದು ನಾವು ಅಂತ
ಇದನ್ನ ಕಟ್ಕೊಂಡು ಕಾರ್ನ ಓಡಿಸ್ಬೋದು. ಎಸ್ ಸರ್. ಹೌದಾ? ಎಸ್ ಸರ್. ಎಸ್. ಬಿಚ್ಚುನಾ ಈಗ ಇದನ್ನ? ಎಸ್ ಸರ್. ಎಸ್ ಸರ್. ನೇರ. ನೋಡಿ, ಅವಳು ಕಣ್ಣು ಮುಚ್ಚಿ ನೀವು ಕೊಟ್ಟಂಥ ಬರೆದು ಕೊಟ್ಟಂಥ ಅಕ್ಷರಗಳನ್ನು ಮತ್ತು ವಸ್ತುಗಳನ್ನು ಬೇರೆ ಬೇರೆ ಚಿತ್ರಗಳನ್ನು ಏನು ಮಾಡಿದ್ಲು ಅವಳು ಗುರುತಿಸಿದ್ಲು ಅಂತ. ಅವಳದು ಮಿಡ್ ಬ್ರೈನ್ ಮಧ್ಯದ ಮೆದುಳು ಚುರುಕುಗೊಳಿಸಿದ್ದೀವಿ ನಾವು. ಹೆಂಗ ನೋಡಿ, ಇದು ಈ ರೀತಿಯಾಗಿ ಏನು ಮಾಡ್ತಾರೆ ಅಂದ್ರೆ 20,000 30,000 ತರಬೇತಿ ತೊಗೊಂತಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದಿಸಿದ್ ಮಾಡಿದ್ವಿ ಅಂತ. ಸೊ ಇದು ಇವ್ರಿಗೆ ಯಾಕೆ ಸಾಧ್ಯ ಆಗಿಲ್ಲ? ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿರುವಂಥ ಅಂಧರದಾರಲ್ಲ, ಕಣ್ಣು ಕಾಣದೇ ಅವ್ರಿಗೆ ಯಾಕೆ ಓದಕ್ಕಾಗಿಲ್ಲ ಸಾಧ್ಯ? ಅವ್ರಿಗೆ ಮಾಡ್ಬೋದಲ್ಲ ಈ ತರಬೇತಿ? ಆಗೋದಿಲ್ಲ ಅದು ಅಂತ. ಈಗ ನೋಡ್ರಿ, ಬ್ರೈಲ್ ಲಿಪಿ ಐತಿ. ನೀವು ಸ್ಪರ್ಶದಿಂದ ಗುರುತಿಸಿ ಅಕ್ಷರಗಳನ್ನ ಓದಾಕ ಬ್ರೈಲ್ ಲಿಪಿ ಅಂತ ಐತಿ. ಬಟ್ ಈ ಅಕ್ಷರಗಳನ್ನ ವಾಸನೆಯಿಂದ ತೊಗೊಂತೀವಿ ಅಂತಂದ್ರೆ ಈ ಎ ಅಕ್ಷರಿಗೆ ಯಾವ ವಾಸನೆ ಐತಿ, ಬಿ ಅಕ್ಷರಿಗೆ ಯಾವ ವಾಸನೆ ಐತಿ, ಸಿ ಅಕ್ಷರಿಗೆ ಯಾವ ವಾಸನೆ ಐತಿ? ಇರ್ತ ಅಕ್ಷರಗಳಿಗೆ ವಾಸನೆ ನೋಡಿ. ಕೆಲವೊಂದು ತರಬೇತಿಯನ್ನು ಕೊಡ್ತಾರ. ಮೂಗಿನಿಂದ ವಾಸನೆ ತೆಗೆದುಕೊಂಡು ಸ್ಪರ್ಶದಿಂದ ಆಮೇಲೆ ಶಬ್ದ ಅವನ್ನ ಹೆಂಗೆ ಬಡದು ವಾಸನೆ ತೊಗೊಂತಾರಂತ. ಭಾಳ ಸಿಂಪಲ್ ಟ್ರಿಕ್ ಇದೆ. ಏನಂತಂದ್ರೆ ಇಲ್ಲಿ ಯಾವುದೋ ಕಣ್ಣು ಕಟ್ಕೊಂಡು ಓದಿಲ್ಲ, ಇವ್ರು ಓದೋ ಸಂದರ್ಭದೊಳಗಡೆ ಈ ಸಂಧಿಯಲ್ಲಿ ಗ್ಯಾಪ್ನಲ್ಲಿ ಅವ್ರಿಗೆ ಇದು ಸ್ಪಷ್ಟವಾಗಿ ಕಾಣುತ್ತಾ. ಅದನ್ನ ಅವ್ರು ವಾಸನೆ ತೊಗೊಂತೀವಿ ಅಂತ ಹೇಳೋ ಮುಂದೆ ಹಿಂಗ ಮಾಡೋ ಮುಂದೆ ಏನು ಮಾಡ್ತಾರೆ, ಇಲ್ಲಿ ಕಾಣುತ್ತಾ ಓದ್ಕೊಂಡು ಆಮೇಲೆ ಹಿಂಗೊಮ್ಮೆ ಹೊಡೆದೆ ತೆಲಿಗೆ ತಿಕ್ಕಿದೆ, ಹನಿಗೆ ತಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರ, ಮಿಡ್ ಬ್ರೈನ್ ಆಕ್ಟಿವೇಶನ್ ತರಬೇತಿ ಆಗೈತೆ ಅಂತ ಹೇಳಿ ಈ ರೀತಿ ಇದನ್ನ ಮಾಡ್ತಾರ. ಸೊ ಕಣ್ಣಿಗೆ ಕಟ್ಟಿ ಬಟ್ಟಿ ಕಟ್ಟಿ ಓದ್ದವ್ರು ಯಾರಾದ್ರೂ ರ್ಯಾಂಕ್ ಬಂದವ್ರು, ಇವತ್ತಿಗಾದ್ರು ರ್ಯಾಂಕ್ ಬಂದ್ ಹುಡ್ರನ್ ಕೇಳ್ರಿ. ಕಣ್ಣಿಗೆ ಬಟ್ಟೆ ಕಟ್ಟಿ ಓದಿ ರ್ಯಾಂಕ್ ಬಂದಿಯೋ ಅಥವಾ ಪುಸ್ತಕ ಇಟ್ಕೊಂಡು ಚೆನ್ನಾಗಿ ಓದಿ ರ್ಯಾಂಕ್ ಬಂದಿಯಪ್ಪ ಅಂತ ಕೇಳ್ರಿ, ಅವೇನ್ ಹೇಳ್ತಾನ? ಪುಸ್ತಕ ಹಿಡ್ಕೊಂಡು ಓದಿದ್ರ ರ್ಯಾಂಕ್ ಬರ್ತಾನ. ಹೌದಾ? ಸುಮ್ಮನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದಿಸಿದೆ ಹಂಗ. ಇನ್ನೂ ತರಬೇತಿ ತೋಡ್ರಿ, ಯಾವುದು ಚೆನ್ನಾಗಿ ಮೆಮರಿ ಸ್ಕಿಲ್ಸು, ಆಮೇಲೆ ನೆನಪು ಇಟ್ಕೊಳ್ತಕ್ಕಂಥದ್ದು, ಆಮೇಲೆ ಫಾಸ್ಟ್ ಆಗಿ ಓದುವಂಥದ್ದು, ಇಂಥವು ಟ್ರೈನಿಂಗ್ ತೋಡ್ರಿ. ಬಟ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದಿ ಸುಮಾರು 15ರಿಂದ 20-25 ಸಾವಿರ ರೂಪಾಯಿ ಒಬ್ಬೊಬ್ರಿಗೆ ತೊಗೊಂಡ್ರ ಎಷ್ಟು ಲಾಸ್ ಆಗ್ತೈತಿ, ಎಷ್ಟು ಜನರಿಗೆ ಮೋಸ ಆಗ್ತೈತಿ. ಸೊ ಹಾಗಾಗಿ ಪ್ರಶ್ನಿಸದೆ ತಿಳಿದುಕೊಳ್ಳದೆ ಯಾವುದನ್ನ ಏನು ಮಾಡಬಾರ್ದು, ಒಪ್ಕೊಳ್ಬಾರ್ದು. ಅರ್ಥ ಆಯ್ತಾ? ಹಾಗಾದ್ರೆ ಹೇಳ್ರಿ ನೋಡೋಣ. ವಿಜ್ಞಾನವನ್ನ ಕಲಿಯೋಣ, ಪವಾಡಗಳನ್ನ ತಿಳಿಸೋಣ, ಮೌಢ್ಯತೆಯನ್ನ ಅಳಿಸೋಣ. ಓಕೆ, ಥ್ಯಾಂಕ್ ಯು.